ಕಣ್ಣಿಗೆ ಬೀಳೋದೆಲ್ಲ ಆಸೆ ಪಾಪ, ಕಣ್ಣೀರಾಗಿ ಹರಿಯೋದೆಲ್ಲ ದುಃಖ ಪಶ್ಚಾತ್ತಾಪ. ಭಕ್ತಾದಿಗಳೇ, ಶಿಥಿಲಶಿಲಶಿತ ಸಮರದ ಅಡಿಯಲ್ಲಿ ಹಿಮಾಲಯದ ಗಿರಿಶೃಂಗದಲ್ಲಿ 12 ವರ್ಷ ಗಜಕರ್ಣಿಕ ಮಣಿಕರ್ಣಿಕ ಅಘೋರ ತಾಣದಲ್ಲಿ ನೆಲೆಸಿ ನನ್ನ ತಪಶಕ್ತಿಯಿಂದ ಸೌರಾಗ್ನಿ ಪಾಪ ಹರಜ್ವಾಲೆಯನ್ನು ಹೊತ್ತಿಸಿದ್ದೀನಿ. ಈ ಅಗ್ನಿ ದರ್ಶನದಿಂದ ಕಾರ್ಯಸಿದ್ಧಿ, ಈ ಕೆಂಡ ತುಳಿಯೋದ್ರಿಂದ ಆತ್ಮೋದ್ಧಾರ, ಕಂಚಿನ ತ್ರಿಶೂಲದಿಂದ ತಿವಿದ್ರೆ ಪಾಪ ವಿಮುಕ್ತಿ, ಈ ಪಶ್ಚಾತ್ತಾಪ ಪರಿಹಾರ ಯಾಗದಿಂದ ಎಲ್ಲರಿಗೂ ಶುಭವಾಗಲಿ. ಜೈ ಭೋಲೆನಾಥ್. ಜಗ ಸ್ವಾಮಿ, ನೀನು ತುಂಬಾ ಜುಗ್ಗಾಗ್ಬಿಟ್ಟಿದೆ ಕಣ. ಒಂದು ಏರ್ ಕಂಡೀಷನರ್ ಇಲ್ಲ, ಒಂದು ಕ್ಯಾರವಾನ್ ಇಲ್ಲ, ಸೆಕ್ಯೂರಿಟಿ ಇಲ್ಲ, ಬಿಟ್ಟಿ ಪಬ್ಲಿಸಿಟಿ ಮಾತ್ರ ಆಗ್ಬೇಕು. ಸ್ವಾಮಿ, ಪಾರ್ಟಿ ಫಂಡ್ ಕಡಿಮೆ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಇನ್ನು 2 ಏರಿಯಾ ಕವರ್ ಮಾಡ್ಬಿಡಿ. ಎಲ್ಲ ಓಟು ನನಗೆ ಬೀಳುತ್ತೆ. ಗೆದ್ದ ಮೇಲೆ ಎಕರೆಗಟ್ಲೆ ಎಗರಿಸಿ ನಿಮಗೊಂದು AC ಆಶ್ರಮನೇ ಕಟ್ಸ್ಕೊಟ್ಬಿಡ್ತೀನಿ. ಭಕ್ತಾದಿಗಳೇ, ಎಲ್ಲರೂ ಇಲ್ಲಿ ಕೇಳಿ. ಶ್ರೀ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ಒಂದು ಎಮರ್ಜೆನ್ಸಿ ಆದೇಶ ಹೊರಡಿಸಿದ್ದಾರೆ. ನಾನೆಲ್ಲ ಆದೇಶ ಹೊರಡಿಸಿದ್ನ? ಯಾರ ಇವನು? ನಿನ್ನೆ ರಾತ್ರಿ ಮಹಾಸ್ವಾಮಿಗಳ ಕನ್ಸಲ್ಲಿ ಆ ಶ್ರೀ ಕೃಷ್ಣ ಪರಮಾತ್ಮನೇ ಬಂದಿದ್ದಂತೆ. ಆ ಕೃಷ್ಣ ಏನ್ ಹೇಳಿದಂತೆ ಗೊತ್ತಾ? ಕೆಂಡ ತುಳಿಯೋದು ದಂಡ, ಬಂಡ ಪಾಪವೇ ಯಮಗಂಡ, ಕೊಟ್ಟರು ತಲೆದಂಡ, ಉದ್ಧಾರವಾಗಲ್ಲ ಬ್ರಹ್ಮಾಂಡ ಅಂತ ಹೇಳಿದಂತೆ. ಶ್ರೀ ಕೃಷ್ಣ ಅಂದ್ರೆ ಮಾಯಾಜಾಲ, ಚಮತ್ಕಾರ, ಎಲ್ಲ ಮ್ಯಾಜಿಕ್. ಸ್ವಾಮಿಗಳ ತಪಸ್ಸಿಗೆ ಮೆಚ್ಚಿ ಇವತ್ತವ್ರ ಬರ್ತ್ಡೇ ಅನ್ಬಿಟ್ಟು ಎಲ್ಲಾ ಕಡೆ ಶ್ರೀಕೃಷ್ಣ ಬೆಣ್ಣೆ ತಿನ್ನಕ್ ಶುರು ಮಾಡ್ಬಿಟ್ಟಿದಾರಂತೆ. ಬೆಣ್ಣೆ. ಈ ಚಮತ್ಕಾರ ಶುರುವಾಗಿ ಇನ್ನು 2 ನಿಮಿಷ ಆಗಿರೋದು. ನಾನು ಈಗ ತಾನೇ ಬೆಣ್ಣೆ ತಿಂದು ಬಂದೆ. ನನ್ನ ಪಾಪಗಳೆಲ್ಲ ತೊಳೆದೋಯ್ತು. ನಿಮ್ಮ 7 ಜನ್ಮದ ಪಾಪ ತೊಳಿಬೇಕು ಅಂದ್ರೆ ಇಮಿಡಿಯೇಟ್ ಹೋಗಿ ಬೆಣ್ಣೆ ತಿನ್ಸಿ ಹೋಗಿ. ಬೆಣ್ಣೆ ತಿನ್ಸಿ ಹೋಗಿ. ನೋಡಿ ನೋಡಿ, ಸ್ವಾಮಿಗಳೇ ಹೇಳ್ತಿದ್ದಾರೆ ಹೋಗಿ ಹೋಗಿ ಅಂತ. ಎಲ್ಲ ಆದೇಶ ಕೊಡ್ತೀವಿ, ಹೋಗಿ ಬೇಗ ಹೋಗಿ. ಹೇ ಮೂರ್ಖ, ದೇವರು ಭಕ್ತಿಯಿಂದ ಹುಡುಗಾಟ ಅನ್ಕೊಂಡಿದ್ಯೇನೋ? ಮಾತೃ ನಿಂದನೆ, ಗುರು ನಿಂದನೆ, ದೈವ ನಿಂದನೆ ಘೋರ ಪಾಪ ಕಣೋ. ಇದರ ಶಾಪಾದರಿಗೆ ತಟ್ಟದೆ ಬಿಡೋದಿಲ್ಲ. ಇನ್ನು ಮೇಲೆ ನಿನ್ನ ಬಾಳು ಕಣ್ಣೀರೇ. ಕಣ್ಣೀರನ್ನ ಕೈ ತೊಳಿತೀಯ? ಹೇ ಸ್ವಾಮಿ, ನಾನ್ ಕಣ್ಣೀರಲ್ಲಿ ಕೈ ತೊಳ್ಕೊಳ್ಳೋದಿರ್ಲಿ, ಮೊದ್ಲು ನೀವು ಮನೆಗೆ ಹೋಗಿ ಸೇರ್ಕೊಳ್ಳಿ. ಮಳೆ ಬರಂಗಿದೆ. ನೀವ್ ಇಲ್ಲೇ ನಿಂತಿದ್ರೆ ನಿಮ್ಮ ಬೋಳ್ ತಲೆನ ತಣ್ಣೀರಲ್ಲಿ ತೊಳ್ಕೊಬೇಕಾಗತ್ತೆ. ಬಾರೆ. ಯಾಕಮ್ಮ ಇನ್ನೂ ಅಳ್ತಾ ಕೂತಿದ್ಯಾ? ನೀವೀಗ ತಪ್ಪ ಮೇಲೆ ತಪ್ಪು ಮಾಡ್ತಾ ಇದ್ರೆ ಯಾರು ಸಹಿಸ್ಕೋತಾರೆ? ನಿಮ್ಮಿಂದ ನನ್ನ ವ್ರತ ಎಲ್ಲ ಹಾಳಾಯ್ತು. ಪದೇ ಪದೇ ಯಾಕೆ ನನ್ನ ಮನ್ಸನ್ನ ನೋಯಿಸ್ತೀರಾ? ನನ್ನ ಮುದ್ದು ಹೆಂಡತಿ ಕೆಂಡ ತುಳಿಯೋದ್ರಿಂದ, ನನ್ನ ಮಗ ನಾಲ್ಗೆ ಚುಚ್ಚಿಕೊಳ್ಳೋದ್ರಿಂದ ನಿಮಗಿಂತನೂ ನನಗೆ ಜಾಸ್ತಿ ಆಗತ್ತೆ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಆ ಹಾಸ್ಪಿಟ್ಲ್ ಬಿಲ್ ಸ್ವಾಮೀಜಿ ಕಟ್ತಾನ, ಇಲ್ಲ ನೋವನ್ನ ದೇವ್ರ ತಗೊಂತಾನ? ಅಪ್ಪ, ಬಿಟ್ಟಿರೋ ರೈಲಿಂದ ಜನ ಟಿಕೆಟ್ ಇಲ್ದೇನೆ ರಾತ್ರಿ ಕ್ಯೂ ನಿಂತ್ಕೊಂಡಿದ್ದಾರೆ ನೋಡು. ಓಹೋ, ನಾನಾ ಭಾಗದ ಕೃಷ್ಣನ ದೇವಸ್ಥಾನ. ನೋಡ್ ನೋಡ್ ನೋಡ್, 100% ಕೊಲೆಸ್ಟ್ರಾಲ್ ಫ್ರೀ ಕೃಷ್ಣ. ಕೃಷ್ಣ ಬೆಣ್ಣೆ ತಿಂತಾ ಇದ್ದಾನ? ತಿಂತಾ ಇಲ್ಲ ಮೇಡಮ್. 100% ಫ್ಯಾಟ್ ಫ್ರೀ ಅಂದ್ರೂ ತಿಂತಾ ಇಲ್ಲ. ಇಲ್ಲಮ್ಮ, ಭಕ್ತರು ಜಾಸ್ತಿ ಆಗಿರೋದಕ್ಕೆ ಬೆಣ್ಣೆ ತಿಂತಾ ಇಲ್ಲಮ್ಮ. ನೋಡಿದ್ರೆ ಕೃಷ್ಣ ಈಗ ಬೆಣ್ಣೆ ತಿನ್ನೋದನ್ನ ನಿಲ್ಸಿದ್ದಾನೆ. ಕ್ಯಾಮ್ರಾಮನ್ ಅರುಣ್ ಜೊತೆ ನೆಲ ಒಂದೇ ಜಲ ಒಂದೇ, ಜನರೆಲ್ಲ ಕುರಿ ಮಂದೆ, ಭಯವೇ ಭಕ್ತಿಯ ಮೂಲವೆಂದೆ. ವೀಕ್ಷಕರೇ, ಹವಾಮಾನ ವರದಿಯ ಪ್ರಕಾರ ನಗರದಲ್ಲಿ ಸಣ್ಣ ಪ್ರಮಾಣದ ಭೂಕಂಪ ಸಂಭವಿಸಿದೆ. ಎಲ್ಲ ನಿಮ್ಮಿಂದನೇ. ಸ್ವಾಮೀಜಿ ಶಾಪ ನೋಡಿದ್ರಾ? ಲೇ, ಇದೆಲ್ಲ ಪ್ರಕೃತಿ ವಿಕೋಪ ಕಣೆ. ಇದನ್ನೋಗಿ ಸ್ವಾಮಿಗಳ ಶಾಪ ಅಂತೀಯಲ್ಲ. ಇದು ಒಂದು ಭೂಕಂಪನ? ನಿನ್ನ ಎದುರುಗಡೆ ಇರೋ ಬಾಳೆಹಣ್ಣು ಕೂಡ ಅಲ್ಲಾಡಿಲ್ಲ ನೋಡು. ನಾವಿಲ್ಲಿ ನೋಡ್ತಾ ಇರೋ ಹಾಗೆ ಭೂಕಂಪದ ತೀವ್ರತೆಗೆ ಯಾವುದೇ ಒಂದು ಪ್ರಾಣಹಾನಿ ಸಂಭವಿಸಿಲ್ಲವಾದ್ರೂ ದೇವರಾಜ ಮಾರ್ಕೆಟ್ನ ಒಂದು ಸಣ್ಣ ಅಂಗಡಿ ಮಾತ್ರ ಕುಸಿದು ಬಿದ್ದಿದೆ. ದೇವರಾಜ ಮಾರ್ಕೆಟ್?
ನಮಗೆ ಸಿಕ್ಕಿರೋ ಮಾಹಿತಿಯ ಪ್ರಕಾರ ಈ ಒಂದು ಅಂಗಡಿ ಮುಕುಂದ ಅನ್ನೋ ಹೆಸರಿನಲ್ಲಿ ರಿಜಿಸ್ಟರ್ ಆಗಿದೆ. ಏರಿಯಾದಲ್ಲಿ ಸಾಕಷ್ಟು ಅಂಗಡಿಗಳು ಶಿಥಿಲಾವಸ್ಥೆಯಲ್ಲಿದ್ದು ಕೂಡ ಅವೆಲ್ಲ ಹಾಗೆ ಇದೆ. ಆದ್ರೆ ಆಶ್ಚರ್ಯಕರ ವಿಷಯ ಅಂತಂದ್ರೆ ಈಗಷ್ಟೇ ನವೀಕರಣಗೊಂಡಂತಹ ಮುಕುಂದ ಎಂಪೋರಿಯಂ ಮಾತ್ರ ನೆಲ ಕಚ್ಚಿದೆ. ನೂರಾರು ಮಂದಿ ಅಂಗಡಿ ಮುಂದೆ ಜಮಾಯಿಸಿದ್ರು. ಇದು ಪ್ರಕೃತಿಯ ಅಥವಾ ಯಾವುದೋ ಒಂದು ವಿಸ್ಮಯವೋ ಅಂತ ಮಾತಾಡ್ತಾ ಇದ್ದಾರೆ. ಟಿವಿ ನೋಡ್ತಾ ಇದೀಯಾ? ನೋಡ್ತಾ ಇದೀವಿ. ನೀವೆಲ್ಲ ಹೊರಟು ಬನ್ನಿ, ನಾವು ಬರ್ತಾ ಇದೀವಿ. ಸರಿ, ನಾವು ಬರ್ತೀವಿ. ಗುರುಗಳೇ, ಇದು ಭೂಕಂಪ ಬೇಕು ಅಂತಾನೆ ಯಾರೋ ಬಾಂಬ್ ಇಟ್ಟಿದ್ದಾರೆ. ಭಗವಂತನಿಗೆ ಬೆಣ್ಣೆ ತಿನ್ಸೋಕ್ ಹೋದ್ರೆ ಬಾಂಬ್ ಬೀಳೋದು ನಮ್ ಬುಡಕ್ಕೆ. ಕಮ್ಮಿ ಅಂದ್ರೂ 50 ಲಕ್ಷ ರೂಪಾಯಿ ಮಾಲ್ ಇದೆ. ಅಯ್ಯೋ, 50 ಲಕ್ಷ ಅಲ್ಲ, 15 ಲಕ್ಷ ಸಾಲ, 10 ಲಕ್ಷ ರಿನಿವೇಶನ್ ಖರ್ಚು, ಟೋಟಲ್ 75 ಲಕ್ಷ ಆಯ್ತು. ಇನ್ ಬಡ್ಡಿ ಗಿಡ್ಡಿ ಎಲ್ಲ ಸೇರಿಸಿ 1 ಕೋಟಿಗೆ ಬಂದ್ಬಿಡುತ್ತೆ. ಇಷ್ಟೊಂದ್ ಹಣ ಇವನ ಹತ್ರ ಎಲ್ಲಿ ಬಂತು? ನಿಮ್ ಮಗ ಸಾಲ ಕೊಟ್ಟ. ಶಾಕ್ ಆಗ್ಬೇಡಿ ತಾತ, ಮೊದಲೇ ಬಾಡಿ ಶೇಕಿಂಗ್ ಪೊಸಿಷನ್ ಅಲ್ಲಿ ಇದೆ. ಯಾರನ್ನ ಕೇಳ್ಕೊಟ್ಟಿಯೋ ದುಡ್ಡು? ಅಪ್ಪ, ಡಬಲ್ ಇಂಟ್ರೆಸ್ಟ್ ಹಾಕಿದ್ದೀನಿ, 18%. ಅಯ್ಯೋ, ಇವನ ಹತ್ರ ಬಡ್ಡಿ ಬರೋದೇ ಡೌಟು. ಇನ್ನು ಅಸ್ಲಿಂದ ಕೊಡ್ತಾನ ಇವನು. ಒಡವೆ ಅಡ ಇಡಬೇಕು ಅಷ್ಟೇ. ಅದು ಆಲ್ರೆಡಿ ಇಟ್ಟಾಗಿದೆ. ಬಾಂಡ್ ಪೇಪರು ಕೊಟ್ಟಾಗಿದೆ. ಮನೆ ಪೇಪರ್ಸ್ ಅದು ಬ್ಯಾಂಕಲ್ಲಿ ಸೆಟ್ಲ್ ಆಗಿದೆ. ಇದೇನು ಗುರುಗಳೇ, ಅಂಗಡಿ ಬಿದ್ದಿರೋ ಟೆನ್ಷನ್ ನಿಮಗಿಂತ ಇವರಿಗೆ ಜಾಸ್ತಿ ಇದೆ. ಈ ಬಡ್ಡಿ ಬ್ರದರ್ಸೇ ಹಾಗೆ ಕಣ. ನಮ್ಮ ಆರೋಗ್ಯನೇ ಇವ್ರ ಭಾಗ್ಯ, ನಮ್ಮ ಇಂಟ್ರೆಸ್ಟೇ ಇವ್ರ ವೀಕ್ನೆಸ್. ದೇವ್ರಿಗಿನ್ನ ಜಾಸ್ತಿ ಇವ್ರು ನಮ್ಮನ್ನೇ ನೆನ್ಸ್ಕೊಳ್ಳೋದು, ಅದಕ್ಕೆ ಇವ್ರಿಗೆ ಟೆನ್ಷನ್ ಜಾಸ್ತಿ. ಈಗ್ಲಾದ್ರೂ ಅರ್ಥ ಆಯ್ತಾ? ಭಗವಂತನ ವಿರುದ್ಧ ಹೋದ್ರೆ ಹೀಗೆ ಆಗತ್ತೆ. ಅವನ ತೀರ್ಪು ಸೈಲೆಂಟ್ ಆಗಿರುತ್ತೆ, ಆದ್ರೆ ರಿಸಲ್ಟ್ ವೈಲೆಂಟ್ ಆಗಿರುತ್ತೆ. ಆದ್ರೆ ಅದೆಲ್ಲದಕ್ಕೂ ನಮ್ಮ ಹತ್ರನೂ ಒಂದು ಟ್ರೀಟ್ಮೆಂಟ್ ಇರುತ್ತೆ. ನಿಮ್ ದೇವ್ರು ನನ್ನ ಒಂದ್ ದಂಡಿಲ್ ಬೀಳ್ಸಿ ನಾನು ಇದೀನಿ ಅಂತ ಪ್ರೂವ್ ಮಾಡ್ಕೊಂತೀಯನಲ್ಲ, ಸ್ವಲ್ಪ ಚೀಪ್ ಅನ್ಸ್ಲಿಲ್ವಾ? ಇದರಿಂದ ನನ್ಗೆ ಯಾವ ಲಾಸು ಇಲ್ಲ, ಇನ್ನೂ ಲಾಭನೇ ಜಾಸ್ತಿ. ಎಲ್ಲದಕ್ಕೂ ಇನ್ಶೂರೆನ್ಸ್ ಮಾಡಿಸಿದೀನಿ. ನೀವು ನಂಬ್ಕೊಂಡ್ರೆ ದೇವ್ರಿಗೆ ಹೋಗಿ ಹೇಳಿ ನನ್ನ ಪರವಾಗಿ ಒಂದು ಥ್ಯಾಂಕ್ಸ್ ಅಂತ. ಇಷ್ಟ ಆದ್ರೂ ನೀವು ದೇವ್ರನ್ನ ನಂಬಲ್ವಾ? ನಾನು ನಂಬೋದು ನನ್ನನ್ನು ಮಾತ್ರ. ಏಯ್, ಇವ್ರು ಓದ್ತಿರೋ ಸ್ಪೀಡ್ ನೋಡಿದ್ರೆ ಇಮ್ಮಿಡಿಯೇಟ್ ಆಗಿ ಚೆಕ್ ಸೈನ್ ಮಾಡಿ ಕೊಡೋ ಥರ ಇದೆ. ತಗೊಂಡು ಹೊಟ್ಬೋಣ. ಬಾಸ್, ಹೆಂಗಿದ್ರು ಒಳ್ಳೆ ಕಾಸು ಬರುತ್ತೆ. ಆ ಥರದ್ದು ನೀವು ಒಂದು ವಾಚ್ ತಗೊಂಬಿಡಿ. ಸಖತ್ತಾಗಿದೆಯಲ್ಲ? ಸೂಪರ್ ಸರ್, ವಾಚ್ ಸಖತ್ತಾಗಿದೆ ಸರ್. ಯಾವ ಮಾಡಲಿ ಸರ್ ಅದು? ರೋಲೆಕ್ಸ್. ಏನೊಂದು 10-15 ಸಾವಿರ ಇರ್ಬೋದಾ ಸರ್? 10 lakhs. 10 ಲಕ್ಷನಾ? ಇವನೇನೋ ಟೈಮ್ ಈಸ್ ಮನಿ ಅಂತಾರೆ. ಇವ್ನು ಇರೋ ಬರೋ ಮನಿನೆಲ್ಲ ಟೈಮ್ಗೆ ಹಾಕಿದಾನಲ್ಲೋ. ಮಿಸ್ಟರ್ ಮುಕುಂದ್, ನೀವು ಇನ್ಶೂರೆನ್ಸ್ ಮಾಡಿಸ್ಬೇಕಾದ್ರೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಓದಿರ್ಲಿಲ್ವಾ? ಟಿಕ್ ಮಾಡ್ದೆಲ್ಲ ಸೈನ್ ಮಾಡು ಅಂದ್ರು, ಮಾಡಿದೀನಿ ಸರ್. ಹೌ ಇರ್ರೆಸ್ಪಾನ್ಸಿಬಲ್ ಯು ಆರ್. ಯಾಕೆ ಸರ್? ನಿಮ್ ಪಾಲಿಸಿ ಇದೆಯಲ್ಲ, ಕಳ್ಳತನ, ಬೆಂಕಿ ಅನಾಹುತ ಆದ್ರೆ ಮಾತ್ರ ಇನ್ಶೂರೆನ್ಸ್ ಕೊಡ್ಬೋದು. ಹೌದು, ಆ ಥರನೇ ಆಗಿರೋದು. ಆಕ್ಟ್ ಆಫ್ ಗಾಡ್ ಅಗೇನೆಸ್ಟ್ ಅಲ್ಲ. ಆಕ್ಟ್ ಆಫ್ ಗಾಡ್ ನೋಡಿ, ಇಲ್ಲಿ ಕ್ಲಿಯರ್ ಆಗಿ ಬರ್ದಿದೆ. ಇನ್ ದಿ ಈವೆಂಟ್ ಆಫ್ ಲಾಸ್ ಆರ್ ಡ್ಯಾಮೇಜ್ ಆಫ್ ಎನಿ ಪ್ರಾಪರ್ಟಿ, ದ ಇನ್ಶೂರೆನ್ಸ್ ಕಂಪನಿ ಈಸ್ ನಾಟ್ ಲಯಬಲ್ ಟು ಪೇ ಎನಿ ಅಮೌಂಟ್ ಇಫ್ ಡ್ಯಾಮೇಜ್ ಈಸ್ ಕಾಸ್ಡ್ ಬೈ ಆಕ್ಟ್ ಆಫ್ ಗಾಡ್. ನೋಡಿ, ನೀವೇ ಸೈನ್ ಹಾಕಿದ್ದೀರಾ ಸರ್. ಇದೇನ್ ಸರ್ ಇದು? ಇರುವೆ ಬಿಟ್ಕೊಡೋ ಮ್ಯಾಟರ್ನ ಇರುವೆ ಓಡಾಡೋ ಜಾಗದಲ್ಲಿ ಬರ್ದಿದ್ದೀರಾ. ಇದನ್ನೆಲ್ಲ ಯಾರು ಸರ್ ಓದ್ತಾರೆ? ಈ ರೀತಿ ಘಟನೆಗಳನ್ನ ಮನುಷ್ಯರು ಮಾಡೋದಿಲ್ಲ. ಅಂದ್ರೆ ಭೂಕಂಪ, ಸುನಾಮಿ, ಸಿಡಿಲ್ ಬಡಿಯೋದು, ಈ ರೀತಿ ಯಾವ ಘಟನೆಗಳನ್ನ ಮನುಷ್ಯರು ಮಾಡಕ್ ಆಗೋದಿಲ್ವೋ ಅದನ್ನ ಆಕ್ಟ್ ಆಫ್ ಗಾಡ್ ಅಂತಾರೆ. ಇದಕ್ಕೆಲ್ಲ ನಮ್ಮ ಇನ್ಶೂರೆನ್ಸ್ ಅಲ್ಲಿ ಕ್ಲೈಮ್ ಇರೋಲ್ಲ, ಯಾಕಂದ್ರೆ ಇದನ್ನೆಲ್ಲ ಮಾಡೋದು ಆ ದೇವ್ರು. ಸರ್, ನಾನ್ ದೇವರನ್ನ ನಂಬಲ್ಲ ಸರ್. ನೀವು ನಂಬ್ತಿರೋ ಬಿಡ್ತಿರೋ, ನಿಮ್ ಸೈನ್ ಇದೆಯಲ್ಲ, ಐ ಆಮ್ ಸಾರಿ. ಸಾರಿನಾ? ನನ್ನ ಇಡೀ ಜೀವನದ ಸಂಪಾದನೆ ಇದ್ರಲ್ಲಿದೆ ಸರ್. ಮನೆ ಬೇರೆ ಅಡ ಇಟ್ಟಿದ್ದೀನಿ ಇದಕ್ಕೆ. ನೀವು ಸಾರಿ ಅನ್ಬಿಟ್ರೆ ಹೇಗೆ ಸರ್? ನೀವೇನೇ ಹೇಳಿದ್ರು ನಿಮ್ ಪಾಲಿಸಿ ಪಾಸ್ ಆಗಲ್ಲ ಸರ್. ಈ ಕ್ಲೈಮ್ ಪಾಸ್ ಆಗಿಲ್ಲ ಅಂದ್ರೆ ನಾನು ಇಲ್ಲಿಂದ ಹೋಗೋದೇ ಇಲ್ಲ. ಸೆಕ್ಯೂರಿಟಿ ಸರ್, ಯಾಕೆ ಸರ್ ಸೆಕ್ಯೂರಿಟಿ ಕರೀತಾ ಇದ್ದೀರಾ? ನಾನು ಸಮಾಧಾನವಾಗಿ ತಾನೇ ಮಾತಾಡ್ತಾ ಇದ್ದೀನಿ. ನನಗೆ ಈ ದುಡ್ಡು ಬರೋವರೆಗೂ ನಾನು ಇಲ್ಲಿಂದ ಹೋಗಲ್ಲ. ಅದೇನ್ ಮಾಡ್ಕೊಂತೀರೋ ನೋಡ್ಕೊಂತೀನಿ ನಾನು. ಹಲೋ, ಆಚೆ ಕರ್ಕೊಂಡೋಗಿ ಇವ್ರನ್ನ. ಗೊತ್ತಾಗಲ್ವೇನ್ರಿ? ಇಟ್ ಇಸ್ ಅನ್ ಆಕ್ಟ್ ಆಫ್ ಗಾಡ್. ನಿಮ್ಗೆ ದುಡ್ಡು ಬೇಕು ಅಂದ್ರೆ ದೇವ್ರನ್ನ ಕೇಳ್ಕೊಳ್ರಿ. ಒಂದ್ ನಿಮಿಷ, ದೇವ್ರನ್ನ ಕೇಳ್ಬೇಕಾ? ದೇವ್ರು ನಂಬ್ತೀಯ ನೀನು? ಎಲ್ಲಿದ್ದಾನೆ ದೇವ್ರು? He is everywhere. ಓ, he is everywhere. ಎಲ್ಲ ಕಡೆ ಇದಾನಲ್ಲ.
ಈ ಕಂಪ್ಯೂಟರ್ ಇದಾನ? ಇದಾನೆ. ಈ ಟೇಬಲ್ ಅಲ್ಲಿ? ಇದಾನೆ. ಈ ಕಂಪದಲ್ಲಿ? ಇದಾನೆ. ಈ ಲೇಡಿಲಿ? ಇದಾನೆ. ಈ ಬಾಡಿಲಿ? ಇದಾನೆ. ನಿನ್ನಲ್ಲಿ? ನನ್ನಲ್ಲಿ? ನಿನ್ನಲ್ಲಿ ಇದ್ರು ಇರ್ಬೋದು. ಹೋಗ. ಓ, ನನ್ನಲ್ಲೂ ದೇವರಿದ್ದಾನೆ. ನಾನೇ ದೇವರು. ಗಾಡ್ ಇಸ್ ಗ್ರೇಟ್. ಇದು ನಾನೆಲ್ಲ ಹೊಡೆದಿದ್ದು. ದೇವರು ಆಕ್ಟ್ ಆಫ್ ಗಾಡ್ ಇದು. ನನ್ನ ಮಗನೇ ನಿನ್ನ ಶೂಟ್ ಮಾಡ್ಬಿಡ್ತೀನಿ. ನನ್ನ ಮಗನೇ ಚಿಕನ್ ಚೇಂಜ್ ಮಾಡ್ಕೊಡು. ಶೂಟ್ ಮಾಡ್ಬಿಡ್ತೀನಿ, ಕೊಡ ಬೇಗ. ನನ್ನೆಲ್ಲ ದೇವ್ರು ನಿನ್ನ ದೆವ್ವನ್ ಶೂಟ್ ಮಾಡ್ಬಿಡ್ತಾನೆ. ಅವಾಗ ಆಕ್ಟ್ ಆಫ್ ಗಾಡ್ ಆಗ್ಬಿಡುತ್ತೆ. ನಾನು ಒಳಗಡೆ ಹೋಗಲ್ಲ. ನೀನ್ ಹೆಂಡತಿ ಮಕ್ಳು ಬೀದಿಲ್ ಬೀಳ್ಬೇಕು. ರೋಲೆಕ್ಸ್ ವಾಚ್ ಕಟ್ಕೊಂಡು ಆಕ್ಟ್ ಆಫ್ ಗಾಡ್ ಅಂತ ಮೋಸ ಮಾಡ್ತೀಯಾ? ನನ್ನ ಮಗನೇ, ನಾನೇ ದೇವರು. ಮರಳು ಮಾಡ್ಬಿಡ್ತೀನಿ ನನ್ನ ಮಗನೇ ನಿನ್ನ. ಆಕ್ಟ್ ಆಫ್ ಗಾಡ್ ಅಂತೆ, ಆಕ್ಟ್ ಆಫ್ ಗಾಡ್. ಗೆಟ್ ಅಪ್. ಏನಕ್ಕೆಲ್ಲ ಎದ್ರಕೊಂಡ್ ಕೂತಿದ್ದೀರಾ? ಗೋ ಟು ಯುವರ್ ವರ್ಕ್. ಯಾರಿದ್ರೆ ಫೋಟೋಗೆ ಹಾರಾಕ್ಸ್ಬಿಡೋನು.